ಓಂ ಶಾಂತಿ. ದಿನಾಂಕ ಆಗಿದೆ 23/10/2025. ತಂದೆಯು ನೀವು ಮಕ್ಕಳಿಗೆ ಈಜುವುದನ್ನು ಕಲಿಸಲು ಬಂದಿದ್ದಾರೆ. ಇದರಿಂದ ನೀವು ಈ ಪ್ರಪಂಚದಿಂದ ಪಾರಾಗುತ್ತೀರಿ. ನಿಮಗಾಗಿ ಪ್ರಪಂಚವೇ ಬದಲಾಗಿ ಬಿಡುತ್ತದೆ. ಯಾವ ಮಕ್ಕಳು ಈಗ ತಂದೆಗೆ ಸಹಯೋಗಿಗಳಾಗುವರೋ ಅವರನ್ನು ತಂದೆಯು ಈ ರೀತಿ ಮಾಡಿಬಿಡುತ್ತಾರೆ. ಅವರಿಗೆ ಅರ್ಧಕಲ್ಪದವರೆಗೆ ಯಾರಿಂದಲೂ ಸಹಯೋಗವನ್ನು ಪಡೆಯುವ ಅವಶ್ಯಕತೆಯೇ ಇರುವುದಿಲ್ಲ. ಯಾರಾದರೂ IAS ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಇವರು ಬಹಳ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದ್ದಾರೆಂದು ತಿಳಿಯುತ್ತಾರೆ. ಈಗ ನೀವಂತೂ ನೋಡಿ ಎಷ್ಟು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತೀರಿ. ತ್ರಿಮೂರ್ತಿ ಚಿತ್ರದಲ್ಲಿಯೂ ಸಹ ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಎಂದು ತೋರಿಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣಿಯರು ಬೇಕು. ನಿಮ್ಮ ಬುದ್ಧಿಯಲ್ಲಿ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ನೀವೀಗ ತಮ್ಮನ್ನು ವಿದ್ಯಾರ್ಥಿಗಳೆಂದು ತಿಳಿಯುತ್ತೀರಿ ಮತ್ತು ಈಜುವುದನ್ನು ಕಲಿಯುತ್ತೀರಿ. ನಿಮ್ಮ ಪರಮಧಾಮವು ಲೆಕ್ಕವಿಲ್ಲದಷ್ಟು ದೂರವಿದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಆತ್ಮಗಳು ಮನೆಗೆ ಹೊರಟು ಹೋಗುತ್ತೇವೆ. ಎಲ್ಲಿ ಸೂರ್ಯ ಚಂದ್ರ ಮೊದಲಾದವರಿಲ್ಲ, ಅದು ನಮ್ಮ ಮನೆಯಾಗಿದೆ. ನೀವೀಗ ಬ್ರಾಹ್ಮಣ ಕುಲಭೂಷಣರ ಪುರುಷಾರ್ಥವು ಸತ್ಯ ಸಿದ್ಧವಾಗುತ್ತದೆ. ತಂದೆಯನ್ನು ನೀವು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಮತ್ತು ತಂದೆಯ ಮೂಲಕ ಸೃಷ್ಟಿ ಚಕ್ರವನ್ನು ಅರಿತುಕೊಂಡಿದ್ದೀರಿ. ತಂದೆಯು ಹೇಳುತ್ತಿದ್ದಾರೆ, ಈಗ ಪತಿತರಾಗಬೇಡಿ, ಮಾಯೆಯಿಂದ ಸೋಲನ್ನು ಅನುಭವಿಸಬೇಡಿ, ಇಲ್ಲವಾದರೆ ಹೆಸರನ್ನು ಹಾಳು ಮಾಡುವಿರಿ. ನೀವು ತಂದೆಯನ್ನು ಪ್ರೀತಿ ಮಾಡುತ್ತೀರಿ. ವಿನಾಶಕಾಲೇ ವಿಪರೀತ ಬುದ್ಧಿಯವರೆಂದು ಗಾಯನವೂ ಇದೆ. ನಿಮ್ಮದು ಪ್ರೀತಿ ಬುದ್ಧಿಯಾಗಿದೆ. ಅಂದ ಮೇಲೆ ನೀವು ಹೆಸರನ್ನು ಕೆಡಿಸಬೇಡಿ. ತಂದೆಗೆ ಸಹಯೋಗಿಗಳಾಗಿ ಮತ್ತೆ ಸೋಲನ್ನು ಅನುಭವಿಸಿ ಹೆಸರನ್ನು ಕೆಡಿಸುತ್ತಾರೆ. ಇಲ್ಲಿ 2 ಗುಂಪುಗಳಿವೆ. ಒಬ್ಬರು ಮಾಯೆಯ ಶಿಷ್ಯರು, ಇನ್ನೊಬ್ಬರು ಈಶ್ವರನ ಶಿಷ್ಯರು. ಮಾಯೆಯು ನಿಮ್ಮನ್ನು ಸತ್ವಪ್ರಧಾನರಿಂದ ತಮೋಪ್ರಧಾನರನ್ನಾಗಿ ಮಾಡಿಬಿಟ್ಟಿದೆ. ಈಗ ಪುನಃ ಸತ್ವಪ್ರಧಾನರಾಗಬೇಕಾಗಿದೆ. ಮಾಯಾಜೀತರು ಜಗಜ್ಜೀತರಾಗಬೇಕಾಗಿದೆ. ಇದು ಸೋಲು ಮತ್ತು ಗೆಲುವು, ಸುಖ ದುಃಖದ ಆಟವಾಗಿದೆ. ರಾವಣ ರಾಜ್ಯದಲ್ಲಿ ಸೋಲನ್ನು ಅನುಭವಿಸುತ್ತಾರೆ. ಈಗ ತಂದೆಯು ಪುನಃ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ನೀವಿಲ್ಲಿ 84 ಜನ್ಮಗಳ ಚಕ್ರವನ್ನು ಅರಿತಿದ್ದೀರಿ. ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಅಂದಾಗ ನೀವೇ ನೆನಪು ಮಾಡಬೇಕಾಗಿದೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸಿಕೊಡುತ್ತಾರೆ. ಆತ್ಮವೇ ಹಾರುತ್ತದೆ. ಆತ್ಮಕ್ಕೆ ರಾಕೆಟ್ ಅಂತಲೂ ಹೇಳುತ್ತಾರೆ. ಇದು ಬಹಳ ಸೂಕ್ಷ್ಮವಾಗಿದೆ. ಯಾವಾಗ ಎಲ್ಲ ಆತ್ಮಗಳು ಹೋಗುವರೋ ಆಗ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವೂ ಆಗುವುದು. ಆತ್ಮವೇ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಅದು ಮಿತವಾದ ನಾಟಕ. ಇದು ಬೇಹದ್ದಿನ ನಾಟಕವಾಗಿದೆ. ಬೇಹದ್ದಿನ ತಂದೆಯೇ ಸ್ವಯಂ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ. ನೀವು ಒಬ್ಬೊಬ್ಬರಿಗೂ ಎಷ್ಟೊಂದು ತಲೆ ಕೊಡಿಸಿಕೊಳ್ಳುತ್ತೀರಿ. ಆದರೂ ಸಹ ಬಾಬಾ ನಾವು ತಿಳಿದುಕೊಂಡೇ ಇಲ್ಲ ಎಂದು ಹೇಳಿಬಿಡುತ್ತಾರೆ. ಯಾರಾದರೂ ಓದುವುದಿಲ್ಲವೆಂದರೆ ಇವರು ಕಲ್ಲು ಬುದ್ಧಿಯವರೆಂದು ಹೇಳಲಾಗುತ್ತದೆ. ನಾವೀಗ ಸುಖಧಾಮದಲ್ಲಿ ಹೋಗುತ್ತೇವೆ. ಅಲ್ಲಿ ದುಃಖದ ಮಾತಿರುವುದಿಲ್ಲ ಎಂದು ನಿಮಗೆ ಬಹಳ ಖುಷಿ ಇರಬೇಕು. ತಂದೆಯು ತಿಳಿಸುತ್ತಾರೆ, ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ. ತಂದೆಯೊಂದಿಗೆ ಸಂಪೂರ್ಣ ಪ್ರೀತಿಯನ್ನಿಟ್ಟು ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ. ಮಾಯೆಯಿಂದ ಸೋಲನ್ನು ಅನುಭವಿಸಿ ಹೆಸರನ್ನೆಂದೂ ಕೆಡಿಸಬಾರದು. ಆಂತರ್ಯದಲ್ಲಿ ಖುಷಿ ಇರಲಿ. ನಾವೀಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೇವೆ. ತಂದೆಯು ವಿಧೇಯ ಶಿಕ್ಷಕನಾಗಿ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ಪ್ರತಿ ಸಂಕಲ್ಪ, ಸಮಯ, ವೃತ್ತಿ ಮತ್ತು ಕರ್ಮದ ಮೂಲಕ ಸೇವೆಯನ್ನು ಮಾಡುವಂತಹ ನಿರಂತರ ಸೇವಾದಾರಿ ಭವ. ಹೇಗೆ ತಂದೆ ಅತಿ ಪ್ಯಾರ ಆಗಿದ್ದಾರೆ, ತಂದೆ ಇಲ್ಲದೆ ಜೀವನ ಇಲ್ಲ, ಅದೇ ರೀತಿ ಸೇವೆ ಇಲ್ಲದೆ ಜೀವನ ಇಲ್ಲ. ನಿರಂತರ ಯೋಗಿಯ ಜೊತೆ ನಿರಂತರ ಸೇವಾದಾರಿಗಳಾಗಿ ತಮ್ಮ ಆತ್ಮೀಯ ವ್ಯಕ್ತಿತ್ವವನ್ನು ಸ್ಮೃತಿಯಲ್ಲಿಟ್ಟುಕೊಂಡಾಗ ಮಾಯಾಜೀತ್ ಆಗಿಬಿಡುವಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದಾದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.